ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ ಕಟಿಂಗ್ ಅನ್ನು ತೋರಿಸ್ತೀನಿ. ಇದರಲ್ಲಿ ಏನಂದ್ರೆ ನೋಡಿ, ಅವರು ಕಸ್ಟಮರ್ ನಮಗೆ ಬ್ಲೌಸ್ ಕೊಟ್ಟಿದ್ದಾರೆ. ಇದರಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಸ್ನೇಹಿತರೆ. ಬ್ಲೌಸ್ ಅಲ್ಲಿ ಅವ್ರಿಗೆ ಇದು ತುಂಬಾ ಪ್ರಾಬ್ಲಮ್ಸ್ ಇದೆ. ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಡ್ತೀನಿ. ಇದನ್ನು ನಾವು ಈ ಬ್ಲೌಸ್ ಅಲ್ಲಿ ಸರಿ ಮಾಡಿ ಇದನ್ನ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ಬಂದು ಇಲ್ಲಿ ಅವ್ರಿಗೆ ಲೆಂತ್, ಬ್ಲೌಸ್ ಲೆಂತ್ ಕರೆಕ್ಟ್ ಆಗಿದೆ ಸ್ನೇಹಿತರೆ ಅವ್ರಿಗೆ. ಬಟ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಇದು ಮೇಲಕ್ಕೆ ಹೇಳುತ್ತೆ ಅಂತ ಇದು ಬ್ಲೌಸು. ಇಲ್ಲಿ ಕರೆಕ್ಟ್ ಆಗಿ ಅವ್ರಿಗೆ ಫಿಟ್ಟಿಂಗ್ ಕೂರಲ್ಲ ಅವ್ರಿಗೆ. ಇಲ್ಲಿ ಏನ್ ಸರಿ ಮಾಡ್ಬೇಕು ಅನ್ನೋದನ್ನ ನಾನು ಕಟಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇಲ್ಲಿ ಬಂದು ಅವ್ರಿಗೆ ಫುಲ್ ಟೈಟ್ ಆಗುತ್ತಂತೆ. ಇಲ್ಲಿ ಈ ಪ್ಲೇಸ್ ಅಲ್ಲಿ ಏನಕ್ಕೆ ಟೈಟ್ ಆಗುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಡಾಟ್ ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅದನ್ನ. ಹಾಗೆ ಲೆಂತ್ ಅಲ್ಲಿ ಕೂಡ ಈ ಕ್ರಾಸ್ ಬೆಲ್ಟ್ ಏನ್ ಇಟ್ಟಿದ್ವಿ ಇದರಲ್ಲಿ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ನಿಮಗೆ ಇದನ್ನ ಸರಿ ಮಾಡಿ ತೋರಿಸ್ತೀನಿ, ಇದರಲ್ಲಿ ಯಾವ ರೀತಿ ನಾವು ಬ್ಲೌಸ್ ಅನ್ನ ಸರಿ ಮಾಡ್ಕೋಬೇಕು ಅನ್ನೋದನ್ನ. ಹಾಗೆ ಇದರಲ್ಲಿ ಸ್ಲೀವ್ ಲೆಂತ್ ಬಂದು ಸ್ನೇಹಿತರೆ 10 ಇಂಚು ಲೆಂತ್ ಬೇಕು ನಮಗೆ. ಇದು ಶಾರ್ಟ್ ಇದೆ. ಶಾರ್ಟ್ ಅಂದ್ರೆ ಎಷ್ಟಿದೆ ಅಂತ ತೋರಿಸ್ತೀನಿ. ಇದು ಬಂದು ನಾನು ಇದನ್ನ ಇವಾಗ 10 ಇಂಚಿಗೆ ಎಕ್ಸ್ಟೆಂಡ್ ಮಾಡಿ ಕಟ್ ಮಾಡ್ಕೋಬೇಕು. ನೋಡಿ, ಇದನ್ನ ಅವರು ಸೇಪ್ ಅಲ್ಲಿ ಕಟ್ ಮಾಡಿರಲ್ಲ. ನಾವು ಶಾರ್ಟ್ ತೊಳಿಟಾಗ ನಾವು ಈ ಸ್ಲೀವ್ ಸೇಪ್ ಅನ್ನ ಬೇರೆ ರೀತಿನೇ ಕಟ್ ಮಾಡ್ಕೋಬೇಕು. ಸ್ಲೀವ್ ಲೆಂತ್ ಇದ್ದಾಗ ನಾವು ಬೇರೆ ರೀತಿನೇ ಮೆಥಡ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇದನ್ನ ನಾನು ಇವಾಗ ಮೊದಲಿಗೆ ಬಂದು ನನಗೆ ಸ್ಲೀವ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನೋಡಿ, ನಾವು ಚೆಸ್ಟ್ ನೋಡ್ಕೊಳ್ಳೋಣ. ಬ್ಲೌಸ್ ಇಂದ ಚೆಸ್ಟ್ ನಮಗೆ ನಾವು ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ನಮಗೆ ಖಂಡಿತ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನಮಗೆ ಬೇಕಾಗುತ್ತೆ. ಹಾಗಾಗಿ ನಾನು ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂತ ಇದ್ದೀನಿ. ನೋಡಿ, ಸ್ಲೀವ್ ಕಟ್ ಮಾಡ್ಲಿಕ್ಕೂ ಕೂಡ ನಾವು ಫುಲ್ ಲೆಂತ್ ಸ್ಲೀವ್ ಅನ್ನ ಕಟ್ ಮಾಡ್ಲಿಕ್ಕೆ ಚೆಸ್ಟ್ ಮೆಜರ್ಮೆಂಟ್ ನಮಗೆ ಅವಶ್ಯಕವಾಗಿ ಬೇಕೇ ಬೇಕು. ನೋಡಿ, ಇವಾಗ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 18 ಇದೆ. ಒಂದ್ ಸೈಡ್ ಬಂದು ಅಂದ್ರೆ 18 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ಈ ಮೆಜರ್ಮೆಂಟ್ಗೆ ನಾವು ಇವಾಗ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಕಟ್ ಮಾಡ್ತಾ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಹೇಳಿ. ನಾವು ಅದನ್ನ ಇವಾಗ ಸ್ಲೀವ್ ಲೆಂತ್ ಅನ್ನ 10 ಇಂಚಿಗೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು 2 ಸ್ಲೀವ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ 2 ಸ್ಲೀವ್ ಅನ್ನು ಒಂದೇ ಸಾರಿ ಕಟ್ ಮಾಡೋಕ್ಕೋಸ್ಕರ. ಇವಾಗ ಮೊದಲಿಗೆ ಬಂದು ನಾವು ಇಲ್ಲಿ ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟಾದ್ರೂ ನೀವು ಬಿಟ್ಟು ಮಾರ್ಕ್ ಮಾಡ್ಕೋಬಹುದು. ನಾನು ಇದಕ್ಕೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ ಮಾರ್ಜಿನ್ ಸಾಕು. ಹಾಗಾಗಿ 1/2 ಇಂಚ್ ಮಾರ್ಜಿನ್ ಅನ್ನ ಬಿಟ್ಕೊಂಡಿದ್ದೀನಿ. ಇವಾಗ ಬಂದು ಸ್ನೇಹಿತರೆ, ನಾವು ಸ್ಲೀವ್ ಲೆಂತ್ ಅನ್ನ ನೋಡಿ, ಈ ಮೆಜರ್ಮೆಂಟ್ ಬಂದು 4.75 ಇದೆ ಸ್ಲೀವ್. ಬಟ್ ನಮಗೆ ಬೇಕಾಗಿರೋದು 10 ಇಂಚ್ ಬೇಕು ಲೆಂತ್. ಹಾಗಾಗಿ ನಾನು ನಮಗೆ ಬೇಕಾಗಿರೋ ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, 10 ಇಂಚು ಪ್ಲಸ್ ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನೋಡಿ 10.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಇವಾಗ ಬಂದು ಸ್ನೇಹಿತರೆ, ನಮಗೆ ಆರ್ಮೋಲು ಅಳತೆ ಬ್ಲೌಸ್ ಪ್ರಕಾರ ಬೇಕು. ಸ್ಲೀವ್ ಮಾತ್ರ ನಮಗೆ ಬೇರೆ ರೀತಿಯಿಂದ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇದು ಎಷ್ಟಿದೆ ಅಂತ ಒಂದ್ಸರಿ ನೋಡ್ಕೊಳ್ಳೋಣ. ಇದರಲ್ಲಿ ಎಷ್ಟಿದೆ ಅಂತೇಳಿ ನೋಡಿದ್ರೆ ಈ ತರ ಇಟ್ಕೊಂಡಾಗ ನಮಗೆ ಸ್ಲೀವ್ ಆರ್ಮೋಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಇವಾಗ ಇದು 7.75 ಇದೆ ಸ್ನೇಹಿತರೆ. ಅಂದ್ರೆ 15.5 ಆಗುತ್ತೆ. 15.5 ಇಂಚು ನಮಗೆ ಆರ್ಮೋಲ್ ಇದೆ. ನೋಡಿ, 7.75 ಆಗುತ್ತೆ. ನಾವು ಇವಾಗ ಬಂದು ಸ್ನೇಹಿತರೆ, ನಾವು ಕ್ಯಾಫ್ ಹೈಟ್ ಅನ್ನ ಇದನ್ನ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಹಾಕಿ ಮಾಡ್ಕೋಬೇಕು. ಇದು 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗಾಗಿ ಇದನ್ನ ನಾವು 3.5 ಇಂಚ್ ಮಾರ್ಕಿಂಗ್ ಮಾಡ್ಕೋಬೇಕು. ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ನೋಡಿ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಅಂದ್ರೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಕ್ಯಾಫ್ ಹೈಟ್. ಇದು ನಾವು ಸ್ಲೀವ್ ಅನ್ನ ಲೆಂತ್ ಅನ್ನ ಜಾಸ್ತಿ ಇಟ್ಟಾಗ ನಾವು ಈ ರೀತಿ ಕ್ಯಾಫ್ ಹೈಟ್ ಅನ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದು ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಇಟ್ಕೋಬೇಕು. ಇದು ಕೂಡ 5 ಇಂಚಿನ ಮೇಲೆ ಅಂದ್ರೆ 5.5 ಇಂಚಿನ ಮೇಲಿನ ಸ್ಲೀವ್ಗಳಿಗೆ ಮಾತ್ರ ನೀವು ಚೆಸ್ಟ್ ಮೆಜರ್ಮೆಂಟ್ ಕ್ಯಾಲ್ಕುಲೇಷನ್ ಹಾಕಿ ಮಾಡಬೇಕಾಗುತ್ತೆ. ಇವಾಗ ಬಂದು ಸ್ನೇಹಿತರೆ, ನೋಡಿ, ಇವರು ಹಾಫ್ ತೋಳು ಇಟ್ಟಿದ್ದಾರೆ. ಇವರು ಅಂದ್ರೆ 4.75 ಇಂಚ್ ಸ್ಲೀವ್ ಅಂತ. ಇವ್ರು ಎಷ್ಟು ಕ್ರಾಸ್ ಇಡ್ತಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿಂದ ನಾವೇನು ಮಾರ್ಕ್ ಮಾಡ್ಕೊಂಡಿದೀವಿ ಇದನ್ನ ಈ ರೀತಿ ಇಟ್ಕೊಂಡು ನಾನು ನಿಮಗೆ ಒಂದು ಸಿಂಪಲ್ ಮಾರ್ಕ್ ಮಾಡಿ ತೋರಿಸ್ತೀನಿ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇವಾಗ ಲೆಂತ್ ಇಲ್ಲಿಂದ ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಕ್ಯಾಫ್ ಹೈಟ್ ಬಂದು ಎಷ್ಟಿದೆ ಸ್ನೇಹಿತರೆ, ನೋಡಿ, ಇದು 2.25 ಇಂಚ್ ಕ್ಯಾಫ್ ಹೈಟ್ ಇಟ್ಟಿದ್ದಾರೆ. ಅಂದ್ರೆ ಇದು ನಮಗೆ ಹಾಫ್ ತೋಳಿಟ್ಟಾಗ ನಮಗೆ ಇಷ್ಟ ಇಟ್ಟರೆ ಏನು ತೊಂದರೆ ಆಗಲ್ಲ. ಇದಕ್ಕಿಂತ ನಾವು ಜಾಸ್ತಿ ಲೆಂತ್ ಅನ್ನ ಇಟ್ಟಾಗ ನಮಗೆ ಟೈಟ್ ಆಗುತ್ತೆ. ಅದು ಬ್ಲೌಸ್ ಬಂದು ಟೈಟ್ ಆಗುತ್ತೆ. ಹಾಗಾಗಿ ನಾವು ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಫುಲ್ ಲೆಂತ್ ಸ್ಲೀವ್ ಅನ್ನ ನಾವು ಮಾರ್ಕ್ ಮಾಡ್ಕೊಂಡಾಗ ಆ ರೀತಿ ನಾವು ಕ್ಯಾಲ್ಕುಲೇಷನ್ ಹಾಕಬೇಕು. ಸ್ನೇಹಿತರೆ, ನೋಡಿ, ಇವಾಗ ನಾವು ಆರ್ಮಲ್ ನೋಡ್ಕೊಂಡ್ವಿ. 7.75 ಇದೆ. ಒಂದ್ ಸಾರಿ ನೋಡಿ ಈ ರೀತಿ ಇಟ್ಕೊಂಡು 7.75 ಇಂಚಿಗೆ
ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. 7.25 ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದ್ವಿ. ಆದರೂ ಡೌಟ್ ಸ್ನೇಹಿತರೆ ಕರೆಕ್ಟಾಗಿ ಬರ್ಬೋದು ಇಲ್ವೋ ಅಂತ ಹೇಳಿ. ಇವಾಗ ಬಂದು ನೋಡಿ, ಈ ಬ್ಲೌಸ್ ಇದೆಯಲ್ಲ, ಇಲ್ಲಿಂದ ಇದು ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿಂದ ಸ್ಟ್ರೈಟ್ ಆಗಿ ಈ ತರ ಟೇಪ್ ಇಟ್ಟಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಬಂದು 7.25 ಇಂಚ್ ಇದೆ ಅಲ್ವಾ, ಇಲ್ಲಿ 7.25 ಇಂಚ್ ಬರುತ್ತಲ್ಲ ಅಂತ ಒಂದ್ಸರಿ ನೋಡ್ಕೊಳ್ಳಿ. ನೋಡಿ 7.25 ಇಂಚು ಕರೆಕ್ಟಾಗಿ ಇದು ಮಾತ್ರ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ, ಏನೇ ತೊಂದರೆ ಇಲ್ಲ. ನಾವು ಇದು ಕರೆಕ್ಟಾಗಿ ಹಿಡ್ಕೊಂಡ್ವಿ ಅಂದ್ರೆ ಇದು ಕೂಡ ಅಷ್ಟೇ ಬರುತ್ತೆ. ಈಗ ಅದು ಈ ಲೂಸ್ ಎಷ್ಟಿದೆಯೋ ಕರೆಕ್ಟಾಗಿ ಅಷ್ಟೇ 7.25 ಇಂಚ್ ಕೂಡ ಇಲ್ಲಿ ಬರ್ತಾ ಇದೆ. ಬಟ್ ನಾವು ಆರ್ಮೋಲ್ ಮಾತ್ರ ಈ ರೀತಿ ಇಟ್ಕೊಂಡಾಗ ನಮಗೆ 7.25 ಇಂಚು ಬರಬೇಕು. ನೋಡಿ 7.25 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ. ಇವಾಗ ಇಲ್ಲಿಗೆ ಮಾರ್ಕಿಂಗ್ ಆಯ್ತು. ಇದಕ್ಕೆ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇದನ್ನ ನಾವು ಇವಾಗ ಆರ್ಮಲ್ ಸೇಪ್ ಅನ್ನ ಕಟ್ ಮಾಡ್ಕೊಳ್ಳೋದು ನೋಡಿ ಯಾವ ರೀತಿ ಪರ್ಫೆಕ್ಟ್ ಆಗಂತ. ಸ್ನೇಹಿತರೆ ಈ ಟೈಟ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಫಿಟ್ಟಿಂಗ್ ಬಂದು ನಾನು ಇದನ್ನ 11 ಇಂಚ್ ಇಡ್ತಾ ಇದ್ದೀನಿ. ನೋಡಿ ಇದು ನಮಗೆ ಅವರು ಮೆಜರ್ಮೆಂಟ್ ತಗೊಂಡಿಲ್ಲ, ಅಂದಾಜಲ್ಲಿ ಇಡ್ತಾ ಇದ್ದೀನಿ. 11 ಇಂಚು ಪ್ಲಸ್ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಸಾರಿ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಡ್ತಾ ಇದ್ದೀನಿ. ಯಾಕಂದ್ರೆ ಇದು ಹೊಸ ಕಸ್ಟಮರ್ದು ಒಂಚೂರು ಇರಲಿ ಅಂತೇಳಿ, ನಮಗೆ ಇವರು ಹೊಸ ಕಸ್ಟಮರ್, ಹಾಗಾಗಿ ಸ್ನೇಹಿತರೆ ಇವರು ಈ ಪ್ರಾಬ್ಲಮ್ ಆಗಿತ್ತು ನನ್ನ ಹತ್ರ ಜಾಕೆಟ್ ಅನ್ನ ತಂದು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ನಿಮಗೆ ಫ್ರಂಟ್ ಪಾರ್ಟ್ ಅನ್ನು ಕಟ್ ಮಾಡಿ ನಿಮಗೆ ಒಂದು ವಿಡಿಯೋ ಹಾಕ್ತೀನಿ, ದಯವಿಟ್ಟು ನೋಡಿ ಆ ವಿಡಿಯೋನು ನೋಡಿ. ನಾವು ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀವಿ ಲೆಂತ್ ಅನ್ನ. ಶಾರ್ಟ್ ಸ್ಲೀವ್ ಇದ್ದಾಗ ಫುಲ್ ಲೆಂತ್ ಸ್ಲೀವ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡ್ಕೊಂಡಿವಿ. ಇದಕ್ಕೆ ಈ ಸೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ. ನೋಡಿ ಇವೆರಡು ಸೆಂಟ್ರಿಗೆ ಬಂದು ಎಷ್ಟಾಗುತ್ತೆ, 3.25 ಇದೆ ಅಲ್ಲ, 3.25 ಇದೆ. ನೋಡಿ ಈ ತರ ಟೇಪ್ ಫೋಲ್ಡ್ ಮಾಡಿದಾಗ ನಮಗೆ ಇಲ್ಲಿಗೆ ಒಂದು ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಆಗುತ್ತೆ. ಇದಕ್ಕೆ ಒಂದು ಲೈನ್ ಹಾಕೋಬೇಕು. ಹಾಗೆ ಬಂದು ಇವೆರಡ್ರದ್ದು ಸೆಂಟರ್ ಎಲ್ಲಿ ಆಗುತ್ತೆ ನೋಡ್ಕೊಳ್ಳಿ. 7.25 ಇದೆ ಸ್ನೇಹಿತರೆ. ಸೆಂಟರ್ ಬಂದು 7.25 ಅರ್ಧ ಬಂದು ಎಷ್ಟು ಬರುತ್ತೆ ಅಲ್ಲಿಗೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನಮಗೆ ಇದು ಈ ಬಾಕ್ಸ್ ಏನಕ್ಕೆ ಹಾಕೋದಂದ್ರೆ ತುಂಬಾ ಈಸಿಯಾಗಿ ನಮಗೆ ಸೇಪು ಬರುತ್ತೆ, 100% ಪಕ್ಕ ಬರುತ್ತೆ. ನೋಡಿ ಇವಾಗ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. 3.25 ಇದೆ. 3.25 ಅರ್ಧ ಬಂದು ಎಷ್ಟು ಬರುತ್ತೆ ಅಷ್ಟಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಈ ತರ ಬಾಕ್ಸ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು, ನಮಗೆ ತುಂಬಾ ಈಸಿ ಆಗುತ್ತೆ. ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಅನ್ನ ಹಾಕೊಳ್ಳಿ. ಇಷ್ಟು ನಾವು ಲೈನ್ ಹಾಕೊಂಡ್ರೆ ತುಂಬಾ ಈಸಿಯಾಗಿ ಈ ಸೇಪ್ ಅನ್ನು ನಾವು ಮಾರ್ಕ್ ಮಾಡ್ಕೋಬಹುದು. ನಿಮ್ಗೆ ಇವಾಗ ನಮಗೆ ಫ್ರೆಂಚ್ ಕರ್ವ್ ಸ್ಕೇಲ್ ಬೇಕು, ಅದರಲ್ಲಿ ನಾವು ಇದನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ಆನ್ಲೈನ್ ಅಲ್ಲಿ ತುಂಬಾ ಸಿಗುತ್ತೆ. ಹಾಗೆ ನಾನು ಬೇಕಂದ್ರೆ ನಿಮ್ಗೆ ನಾನು ವಿಡಿಯೋ ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಆನ್ಲೈನ್ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಇದು. ಇವಾಗ ಮೊದಲಿಗೆ ಬಂದು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಿಮ್ಗೆ ಫ್ರಂಟ್ ಶೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ತಾ ಅಂದ್ರೆ, ನೋಡಿ ಇದು ಈ ಸೆಂಟರ್ ಪಾಯಿಂಟ್ ಆಗುತ್ತೆ. ಈ ಬಾಕ್ಸ್ ಏನ್ ಕ್ರಿಯೇಟ್ ಮಾಡಿದೀವಿ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ನಾವು ಈ ಸ್ಕೇಲ್ ಅನ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಇಟ್ಟು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿಂದ ಇಲ್ಲಿ ಮೇನ್ ನಮಗೆ ಸೆಂಟರ್ ಡಾಟ್ ಬರುತ್ತಲ್ಲ ಅಲ್ಲಿಂದ ಮಾರ್ಕ್ ಮಾಡ್ಕೋಬೇಕು. ಹಾಗೆ ನಮಗೆ ಆರ್ಮೋಲ್ ಏನು ಮೆಜರ್ಮೆಂಟ್ ಮಾಡ್ಕೊಂಡಿದೀವಿ ಅಲ್ಲಿಂದ ಮೇಲಕ್ಕೆ ಅರ್ಧ ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ನಾವು ಈ ಲೈನ್ ಅನ್ನ ಸೇರ್ಸ್ಕೋಬೇಕು. ನೋಡಿ ಈ ರೀತಿ ನಾವು ಕಂಟಿನ್ಯೂ ಅಲ್ಲಿವರೆಗೂ ಹೋಗ್ಬಾರ್ದು ಸ್ನೇಹಿತರೆ. ನೋಡಿ ನಾನು ಇಲ್ಲಿ ಕೂಡ 1/4 ಇಂಚ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ತರ ನಮ್ಗೆ ಸ್ಕೇಲ್ ಇಟ್ಟಾಗ ನೋಡಿ 100% ಇಲ್ಲಿಂದನೂ ಕೂಡ ನೀವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು, ಅಷ್ಟೇ ಬರುತ್ತೆ. ಓಕೆ, ಇದು ಫ್ರಂಟ್ ಸೇಪ್ ಆಯ್ತು. ಇದನ್ನ ಇವಾಗ ನಾವು ಬ್ಯಾಕ್ ಸೇಪ್ ಅನ್ನ ಯಾವ ರೀತಿ ತೆಗೆಯೋದು ಅಂದ್ರೆ ತೋರಿಸ್ತೀನಿ. ನೋಡಿ ಈ ಕಾರ್ನರ್ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದೀವಿ, ಒಂದು ಅಡ್ಡ ಲೈನ್ ಹಾಕೊಂಡಿದೀವಿ ನೋಡಿ ಸ್ನೇಹಿತರೆ. ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಓಕೆ, ಇವಾಗ ಬಂದು ನೋಡಿ ನಾವು ಇಲ್ಲಿಂದ ಇವಾಗ ಈ ಸ್ಕೇಲ್ ಅನ್ನ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ವಿ. ಸೆಕೆಂಡ್ ಲೈನ್ ಬಂದಿದೆ ನೋಡಿ, ಇಲ್ಲಿಂದ ಇವಾಗ ಈ ಲೈನ್ಗೆ ನಾವು ಈ ಪಾಯಿಂಟ್ಗೆ ನಾವು ಇದನ್ನ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಈ ಸ್ಕೇಲ್ ಇದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಸ್ಕೇಲ್ ಅನ್ನ ಇಟ್ಟು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಬ್ಯಾಕ್ ಆರ್ಮೋಲ್ ಸೇಫು, ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ನಿಮಗೆ ಬ್ಲೌಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ನೋಡಿ ಇಲ್ಲಿಂದ ನಾವು ಮೇಲಕ್ಕೆ ಒಂದು 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಇದನ್ನ ಇಟ್ಟು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಮಗೆ ಪರ್ಫೆಕ್ಟ್ ಆಗಿ ಒಂದು ಸೇಪ್ ಅನ್ನೋದು ಬಂತು. ಒಂದ್ಸಾರಿ ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ, ಕರೆಕ್ಟ್ ಆಗಿ ಇದೆಯೋ ಇಲ್ವಾ ಅಂತ ಹೇಳಿ. ನಮಗೆ ಬ್ಲೌಸ್ ಇಲ್ಲೇ ಕೊಟ್ಟಿದ್ದಾರೆ, ಆರ್ಮೋಲ್ ಇದ್ರ ಪ್ರಕಾರ ನಮಗೆ ಕರೆಕ್ಟ್ ಆಗಿ ಸ್ಲೀವ್ ರೆಡಿ ಆಗಿದಿಲ್ಲ ಅಂತ ನೋಡ್ಕೊಳ್ಳೋಣ. ನಾವು ಫಿಸಿಕಲಿ ನೋಡ್ಕೋಬೇಕಲ್ಲ, ಹಾಗಾಗಿ ನೋಡಿ ನಮಗೆ 1/2 ಇಂಚು ಮಾರ್ಜಿನ್ ಇದೆ ಇಲ್ಲಿ. ಇದರಲ್ಲಿ ಮಾರ್ಜಿನ್ ಬಿಟ್ಟು ನಾನು ನೋಡಿ ಇಟ್ಕೊಂಡಿದ್ದೀನಿ ಈ ರೀತಿ.
ನೋಡಿ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನಾವು ಹಿಡ್ಕೊಂಡ್ರೆ ಇದು ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ನಾವು ಸ್ಲೀವ್ ಅನ್ನ ಕಟ್ ಮಾಡಿದೀವಿ ಸ್ನೇಹಿತರೆ. ನೋಡಿ ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದರಲ್ಲಿ ನಾವು ಫ್ರಂಟ್ 2 ಮಾತ್ರ ತಗೊಂಡಿದ್ದೀನಿ. 2 ನಾವು ಫ್ರಂಟ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ನಾವು ಇವಾಗ ಸ್ಲೀವ್ ಅನ್ನ ಪರ್ಫೆಕ್ಟ್ ಆಗಿ ಕಟ್ ಮಾಡೋದು ಈ ರೀತಿ. ನೀವು ಸ್ಲೀವ್ ಲೆಂತ್ ಹಾಫ್ ಸ್ಲೀವ್ ಕೊಟ್ಟಾಗ ನೀವು ಫುಲ್ ಲೆಂತ್ ಸ್ಲೀವ್ ಅನ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಈ ಸ್ಲೀವ್ಗೂ ಡಿಫ್ರೆನ್ಸ್ ಇದೆ. ಕ್ರಾಸ್ ಬಂದು ಡಿಫ್ರೆನ್ಸ್ ಅಲ್ಲಿ ಬರುತ್ತೆ, ಹಾಫ್ ತೋಳಿಗೂ ಹಾಗೆ ಇದಕ್ಕೂ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ. ನೋಡಿ ಈ ತರ ಇಟ್ಕೊಂಡಾಗ ಕರೆಕ್ಟ್ ಆಗಿ ನಮ್ಗೆ ಇಲ್ಲಿ 1.25 ಇಂಚಿನಷ್ಟು ಡಿಫ್ರೆನ್ಸ್ ಬಂದಿದೆ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ 1.5 ಇಂಚು ಡಿಫರೆನ್ಸ್ ಬಂದಿದೆ ಈ ಸ್ಲೀವ್ಗೆ ಹಾಗೆ ಹಾಫ್ ಸ್ಲೀವ್ಗೆ ಹಾಗೆ ಫುಲ್ ಲೆಂತ್ ನಾವು ಸ್ಲೀವ್ ಅನ್ನ ಇಟ್ಟಾಗ ನಮಗೆ ತುಂಬಾ ಡಿಫರೆನ್ಸ್ ಬರುತ್ತೆ ಸ್ನೇಹಿತರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಸ್ನೇಹಿತರೆ, ನಾನು ನಿಮಗೆ ಮೊದಲಿಗೆ ಹೇಳಿದೆ ಇದರಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಹೇಳಿ, ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.